ನಮಸ್ತೆ ವೀಕ್ಷಕರೇ. ತಮಗೆಲ್ಲರಿಗೂ ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಬೆಂಡೆಕಾಯಿ ಹುಳಿ ಮಾಡ್ತಕ್ಕಂಥ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಬೆಂಡೆಕಾಯಿಂದ ನಮ್ಮ ದೇಹಕ್ಕೆ ಮತ್ತು ನಮ್ಮ ಆರೋಗ್ಯಕ್ಕೆ ಎಷ್ಟು ಅನುಕೂಲಗಳು ಮತ್ತು ಯಾವ್ಯಾವ ಪೋಷಕಾಂಶಗಳು ಇದರಿಂದ ನಮಗೆ ಸಿಗುತ್ತೆ ಅನ್ನೋದನ್ನು ಕೂಡ ಇದ್ರ ಜೊತೆಗೇ ತಿಳಿಸ್ಕೊಡ್ತೀನಿ. ದಯವಿಟ್ಟು ಇದುವರೆಗೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ನೋಡಿ, ಒಂದು ಬಾಣಲಿ ತಗೊಂಡು ಅದರಲ್ಲಿ ಹೆಸರು ಕಾಳನ್ನು ಹುರಿಬೇಕು. ಹೆಸರು ಕಾಳು ಇನ್ನೇನು ಎಲ್ಲರಿಗೂ ಗೊತ್ತಿದೆ, ತುಂಬ ಹೇರಳವಾಗಿರ್ತಕ್ಕಂಥ ಪ್ರೋಟೀನ್ ಅಂಶ ಇದೆ ಇದರಲ್ಲಿರೋ ಅಷ್ಟು ಪ್ರೋಟೀನು ಬೇರೆ ಇನ್ನು ಯಾವ ಕಾಳಿನಲ್ಲೂ ಸಿಗೋಲ್ಲ. ಅಷ್ಟು ಪೋಷಕಾಂಶದ ಪ್ರೋಟೀನ್ ಅಂಶ ಹೆಚ್ಚಾಗಿದೆ. ಇದರ ಸೇವನೆಯಿಂದ ನಮ್ಮ ಶರೀರದಲ್ಲಿನ ಕೆಲವೊಂದು ದುರಸ್ತಿ ಕೆಲಸಗಳು ಕೂಡ ತುಂಬ ಸುಲಭವಾಗಿ ಆಗುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಬೌಲಲ್ಲಿ ನೀರು ಹಾಕಿಬಿಟ್ಟು ಅದರಲ್ಲಿ ಹುರಿದಿರೋಂಥ ಹೆಸರು ಕಾಳನ್ನು ನೆನೆ ಹಾಕಬೇಕು. ಈಗ ಅದು ನೆನೆಯೋದಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ, ಹಾಗಾಗಿ ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ದೊಡ್ಡದಾಗಿ ಹೋಳು ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ಸಾಂಬಾರಿಗಾಗಲಿ ಮಸಾಲೆ ರುಬ್ಬಬೇಕು ಅಂದರೆ ಟೊಮೊಟೊ ಈರುಳ್ಳಿ ಫ್ರೈ ಮಾಡಿಕೊಂಡೇ ಹಾಕೋದು. ಯಾಕೆಂದರೆ ಅದರ ಹಸಿ ವಾಸನೆ ಇಲ್ಲದೆ ಇರೋದ್ರಿಂದ ಆ ಫ್ರೈ ಮಾಡ್ಕೊಂಡಿರೋ ಅಂಥ ಟೊಮೊಟೊ ಈರುಳ್ಳಿನ ಮಸಾಲೆಯಲ್ಲಿ ರುಬ್ಬಿದರೆ ಸಾಂಬಾರ್ಗೆ ಒಳ್ಳೆ ಟೇಸ್ಟ್ ಇರುತ್ತೆ. ನೋಡ್ರಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹಸಿ ಟೊಮೊಟೊ ರುಬ್ಬೋದಕ್ಕೂ ಮಸಾಲೆಗೆ ಫ್ರೈ ಮಾಡ್ಕೊಂಡಿರೋ ಟೊಮೊಟೊ ಈರುಳ್ಳಿಗೂ ನೀವು ಸ್ವಲ್ಪ ಒಂದಿನ ಎರಡು ಡಿಫ್ರೆನ್ಸ್ ನೋಡ್ಬೋದು ಮಾಡಿ. ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡಿರೋದು. ಈಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಕೂಡ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ಬೌಲಲ್ಲಿ ಜಾರಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ಅಷ್ಟು ಫ್ರೈ ಮಾಡಿದರೆ ಸಾಕು. ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕಬೇಕು. ಈಗ ಅದ್ರ ಜೊತೆಗೆ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಣ. ಮಿಕ್ಸಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೆಂಡೆಕಾಯಿಗೆ ಆಯಿಲ್ ಹಾಕೋದು ಬೇಡ, ಹಾಗೇ ಫ್ರೈ ಮಾಡಬೇಕು. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡ್ರಿ, ಅದಕ್ಕೆ ತುರಿದಿರೋ ಅಂಥ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಕಡಲೆ ಮತ್ತು ಬೆಲ್ಲ. ಕಡಲೆ ಯಾಕೆ ಹಾಕ್ಬೇಕಪ್ಪ, ಜಾಸ್ತಿ ಹಾಕ್ಬೇಡ್ರಿ, ಸ್ವಲ್ಪ ಹಾಕಬೇಕು. ಸ್ವಲ್ಪ ಸಾಂಬಾರು ಮಂದ ಬರಲಿ ಅಂತೇಳ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ. ನೆನೆ ಇಟ್ಟಿರೋ ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆಗೆ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಬೇಕು. ನೋಡಿ, ಆಲ್ರೆಡಿ ಹುಣಸೆಹಣ್ಣಲ್ಲೂ ಸ್ವಲ್ಪ ನೀರು ಇರೋದ್ರಿಂದ, ಆಮೇಲೆ ಸ್ವಲ್ಪ ಟೊಮೊಟೊಲ್ಲೂ ನೀರು ಇರೋದ್ರಿಂದ ಸ್ವಲ್ಪ ನೀರು ಹಾಕಿ ಮಸಾಲೆ ರುಬ್ಕೊಳ್ಳೋಣ. ಈಗ ಮಸಾಲೆ ರುಬ್ಬಿರೋದು ರೆಡಿ ಇದೆ. ಈಗ ಬೆಂಡೆಕಾಯಿ ಫ್ರೈ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿಟ್ಟು ಹಾಗೆ ಡ್ರೈಯಲ್ಲೇ ಫ್ರೈ ಮಾಡ್ಕೋಬೇಕು. ಬೆಂಡೆಕಾಯಿಯಿಂದ ನಮ್ಮ ಶರೀರಕ್ಕೆ ವಿಟಮಿನ್ ಸಿ, ವಿಟಮಿನ್ ಕೆ ಮತ್ತು ವಿಟಮಿನ್ ಬಿ, ಈ 3 ವಿಟಮಿನ್ಗಳು ಹೇರಳವಾಗಿ ಸಿಗ್ತವೆ. ಪ್ರೆಗ್ನೆಂಟ್ ವುಮೆನ್ಗಂತೂ ತುಂಬ ಸಹಕಾರಿ, ಒಳ್ಳೆಯದು ಈ ತರಕಾರಿ. ಯಾವ ರೀತಿಯಪ್ಪ ಅಂದರೆ, ಈ ಅನಿಮಿಯಾ ಅಂದರೆ ರಕ್ತಹೀನತೆ ಇರ್ತಕ್ಕಂಥವ್ರಿಗೆ ಬೆಂಡೆಕಾಯಿಂದ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಗರ್ಭದಲ್ಲಿರೋ ಭ್ರೂಣ ಬೆಳವಣಿಗೆಗೂ ಕೂಡ ತುಂಬ ಉಪಯುಕ್ತವಾಗಿದೆ ಈ ತರಕಾರಿ. ನೋಡಿ, ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈ ಬೆಂಡೆಕಾಯಿಂದ ನಮಗೆ ಫ್ಯಾಟ್ ಅಂಶ ಯಾವುದೂ ಇಲ್ಲ ಬೆಂಡೆಕಾಯಿನಲ್ಲಿ, ಹಾಗಾಗಿ ತೂಕ ಕೂಡ ಕಡಿಮೆ ಮಾಡ್ಕೊಳ್ಳಿಕ್ಕೆ ಇದು ತುಂಬ ಉಪಯೋಗ ಆಗಿದೆ. ಹೆಣ್ಮಕ್ಳಿಗೆ ಗರ್ಭಕೋಶಕ್ಕೆ ಸಂಬಂಧಿಸಿದ ಕೆಲವೊಂದು ಸಮಸ್ಯೆಗಳಿಗೆ ಈ ಬೆಂಡೆಕಾಯಿ ಔಷಧಿ ರೀತಿ ಕೆಲಸ ಮಾಡುತ್ತೆ. ಹಾಗಾಗಿ ಇದು ಕೂಡ ತುಂಬ ಔಷಧೀಯ ಗುಣಗಳನ್ನು ಹೊಂದಿದೆ ಅಂತೇಳ್ಬಿಟ್ಟು ನಮ್ಮ ಆಯುರ್ವೇದದಲ್ಲಿ ಕೂಡ ಈ ತರಕಾರಿ ಬಗ್ಗೆ ತಿಳಿಸ್ತಾರೆ. ಮತ್ತು ಸಾಸಿವೆ ಸಿಡಿದಿದೆ. ಈಗ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈ ಬೆಂಡೆಕಾಯಿಂದ ರೋಗ ನಿರೋಧಕ ಶಕ್ತಿ ಕೂಡ ನಮಗೆ ಜಾಸ್ತಿ ಸಿಗುತ್ತೆ. ಯಾವುದೇ ಒಂದು ತರಕಾರಿನಲ್ಲೂ ಕೂಡ ನಮಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಪೋಷಕಾಂಶಗಳು ಇದ್ದೇ ಇರ್ತವೆ. ಒಂದೊಂದು ತರಕಾರಿನಲ್ಲಿ ಒಂದೊಂದು ಪೋಷಕಾಂಶ, ವಿಟಮಿನ್ಗಳು, ಖನಿಜಾಂಶಗಳು, ಈ ರೀತಿ ಡಿಫ್ರೆಂಟ್ ಆಗಿರೋವಂಥ ಪೋಷಕಾಂಶಗಳು ಸಿಗ್ತವೆ. ಹಾಗಾಗಿ ಎಲ್ಲ ತರಕಾರಿನೂ ಕೂಡ ನಾವು
ಯೂಸ್ ಮಾಡಲೇಬೇಕು. ಹಣ್ಣು, ತರಕಾರಿ, ಸೊಪ್ಪು ಇವುಗಳನ್ನೆಲ್ಲ ಅವರು ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡದೇ ಇರೋದ್ರಿಂದ ಒಳ್ಳೆ ಟೇಸ್ಟಿಯಾಗಿ ಆಹಾರದಲ್ಲಿ ನಾವು ಅದನ್ನು ಬಳಸೋದ್ರಿಂದ ಶರೀರಕ್ಕೂ ಒಳ್ಳೆಯದು, ಊಟನೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ಒಗ್ಗರಣೆ ಹಾಕಿ ರುಬ್ಬಿರೋ ಮಸಾಲೆನ ಹಾಕಿ ಈಗ ಅದಕ್ಕೆ ಹುರಿದಿಟ್ಕೊಂಡಿರೋಂಥ ಹೆಸ್ರು ಕಾಳನ್ನು ಕೂಡ ಹಾಕಿದ್ದೀನಿ. ಈಗ ಜಾರಲ್ಲಿ ತೊಳೆದು ಆ ನೀರನ್ನು ಕೂಡ ಹಾಕಿ ಒಗ್ಗರಣೆ ಆಗಿದೆ. ನೋಡಿ, ಸ್ವಲ್ಪ ನೀರು, ಅದು ಸಾಂಬಾರಿಗೆ ನೀರು ಹಾಕಬೇಕು ಅನಿಸಿದರೆ ಮಾತ್ರ ಸ್ವಲ್ಪ ನೀರು ಆ್ಯಡ್ ಮಾಡಿರಿ, ಇಲ್ಲಾಂದರೆ ಬೇಡ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದು ಚೆನ್ನಾಗಿ ಮಳ್ಳಬೇಕು ಸಾಂಬಾರು. ಇದು ಚೆನ್ನಾಗಿ ಮಳ್ಳಿ ಇನ್ನೇನು 5 ನಿಮಿಷ ಚೆನ್ನಾಗಿ ಕುದ್ದು 5 ನಿಮಿಷ ಆಫ್ ಮಾಡಬೇಕು ಅಂತ ಒಂದು 5 ಸೆಕೆಂಡ್ ಇದ್ದಾಗ ಮಾತ್ರ ಬೆಂಡೆಕಾಯನ್ನು ಹಾಕಿ ಒಂದೇ ಸ್ವಲ್ಪ ಕುದಿಸ್ಬೇಕಷ್ಟೆ. ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರೋದ್ರಿಂದ ಬೆಂಡೆಕಾಯಿ ಆ ಸಾಂಬಾರಲ್ಲಿ ಮಿಕ್ಸ್ ಆಗಬೇಕು ಅಂತೇಳ್ಬಿಟ್ಟು ಲಾಸ್ಟಲ್ಲಿ ಹಾಕ್ಬೇಕಷ್ಟೆ ಅದನ್ನು. ನೋಡಿ, ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ. ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಬೆಂಡೆಕಾಯಿ, ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಂಡೆಕಾಯಿ, ಮತ್ತು ತುರಿದಿರೋ ತೆಂಗಿನಕಾಯಿ, ಹೆಸ್ರು ಕಾಳು, ಬೆಲ್ಲ ಮತ್ತು ಕಡಲೆ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಟೊಮೊಟೊ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಸಾಂಬಾರು ಪುಡಿ, ಮತ್ತು ಒಗ್ಗರಣೆಗೆ ಬೇಕಾಗಿರೋ ಅಂಥ ಎಣ್ಣೆ, ಸಾಸಿವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು.